ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೋಟೀನ್ ವ್ಲಾಗ್ ಆಗಿರುತ್ತೆ. ಮತ್ತು ಒಂದು ಮೀಶೋ ಹಾಲ್ ಅಂತಲೇ ಹೇಳ್ಬೋದು. ಒಂದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ, ಅದು ಇವತ್ತು ಡೆಲಿವರಿ ಬಂದಿದೆ. ಸೊ ಅದ್ರ ಬಗ್ಗೆ ರಿವ್ಯೂ ಸಹ ಈ ಒಂದು ವ್ಲಾಗಲ್ಲಿ ಕೊಡ್ತಾ ಇದ್ದೀನಿ. ಸೊ ಇತ್ತೀಚೆಗೆ ಅಂತೂ ಈ ಕೋತಿಗಳದ್ದು ಹಾವಳಿ ಅಂತೂ ಜಾಸ್ತಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಒಂದು ಹೂವು ಬಿಟ್ಟರೂ ಅದು ಲೈಕ್ ತಿಂದ್ಬಿಡುತ್ತೆ. ಇದು ಲಾಸ್ಟಲ್ಲಿ ಕೆಳಗಡೆ ಎಲ್ಲೋ ಒಂದು ಮೊಗ್ಗಿದೆ, ಅದಕ್ಕೆ ಬಿಟ್ಬಿಟ್ಟು ಹೋಗಿದೆ, ಅದಕ್ಕೆ ಕಾಣಿಸ್ತೀರಾ. ಸೊ ಇವಾಗ ಬೆಳಗ್ಗೆ ಎದ್ದು ಮನೆ ಮುಂದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇದೊಂದು ರಂಗೋಲಿ ಬಿಡಿಸಿದ್ದೀನಿ. ಯಾವ ರೀತಿ ಇದೆ ಈ ರಂಗೋಲಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಯೂಶ್ವಲಿ ಮಂಡೇಸು ಮತ್ತು ಫ್ರೈಡೇಸ್ ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಮನೆ ಆಚೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಡಿಸೋದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ, ಪೂಜೆ ಇದೆಲ್ಲ ಮಾಡೋಷ್ಟರಲ್ಲಿ. ಸೊ ಇವತ್ತು ಕ್ವಿಕ್ಕಾಗಿ ಆಗೋರೋಂಥ ಬ್ರೇಕ್ಫಾಸ್ಟ್ನೇ ಮಾಡ್ಕೊಳ್ತೀನಿ ಇಂಥ ದಿನಗಳಲ್ಲಿ. ಇವತ್ತು ಲೈಕ್ ಈರುಳ್ಳಿ ಚಿತ್ರಾನ್ನ, ಅಂದರೆ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಮಾಡ್ತಾರಲ್ಲ ಆ ಥರ ಒಂದು ಚಿತ್ರಾನ್ನ ಮಾಡಿದೆ. ಪ್ಲೇನೂ ಮಾಡ್ತೀನಿ ಒಂದು ವೇಳೆ ಪ್ರಸಾದಕ್ಕೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೀರಾ. ಬಟ್ ರೆಗ್ಯುಲರಾಗಿ ಮಾಡೋಂಗಿದ್ರೆ ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡಿದ್ರೆ ನನ್ನ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಇವತ್ತು ಪಲ್ಯ ಎಲ್ಲ ಮಾಡ್ಕೊಳ್ಳೋಕೆ ಟೈಮ್ ಆಗಲಿಲ್ಲ, ಅದಕ್ಕೆ ಕ್ಯಾರೆಟ್ನೇ ಕಟ್ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸ್ದೆ. ಮತ್ತು ಸ್ನ್ಯಾಕ್ಸಿಗೆ ಸ್ವಲ್ಪ ಆರೆಂಜಸ್ ಕಟ್ ಮಾಡಿ ಕಳಿಸಿದ್ದೀನಿ. ಸೊ ಇವಾಗ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಯೂಶ್ವಲಿ ಶುಕ್ರವಾರ ಟೈಮು ಮನೆಯೆಲ್ಲ ಈ ಒಂದು ಧೂಪ ಅಂತ ಏನಿರುತ್ತಲ್ಲ ಅದನ್ನು ಹಾಕ್ತೀನಿ. ಸೊ ದಟ್ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ಏನೇನೋ ದೃಷ್ಟಿಯಾಗಿದ್ರೇನು ಈ ಥರ ಧೂಪ ಹಾಕೋದ್ರಿಂದ ಅದು ದೃಷ್ಟಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಯೂಶ್ವಲಿ ವಾರಕ್ಕೆ 2 ಸಲ ಹಾಕ್ತೀನಿ, ಮಂಡೇಸು ಮತ್ತು ಫ್ರೈಡೇಸ್ ಈ ಥರ ಧೂಪ. ಮತ್ತು ಅದೊಂಥರ ಪಾಸಿಟಿವ್ ವೈಬ್ಸ್ ಸಹ ಇರುತ್ತೆ. ಮತ್ತು ನೀವು ಕೇಳಿದಂಥ ಕೆಲವೊಂದು ಕ್ವೆರೀಸ್ ಏನಂದರೆ ಗೋಲ್ಡ್ ಚಿಟ್ ಬಗ್ಗೆ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಡೀಟೇಲ್ಸ್ ಶೇರ್ ಮಾಡಿ. ನೀವು ಗೋಲ್ಡ್ ತೊಗೋಬೇಕಂದ್ರೆ ಯಾವಾಗೂ ಗೋಲ್ಡ್ ಚಿಟ್ ಮುಖಾಂತರನೇ ತೊಗೊಳ್ತೀರಾ, ಇಲ್ಲಾಂದರೆ ಸೇವಿಂಗ್ಸ್ ಮಾಡಿ ಆಮೇಲೆ ತೊಗೊಳ್ತೀರಾ ಅಂತ. ಸೊ ಯೂಶ್ವಲಿ ನಾನು 2 ಥರ ತೊಗೊಂಡಿರೋದು. ನೀವು ರೆಗ್ಯುಲರ್ ವ್ಯೂರ್ಸ್ ಆದರೆ ನೋಡಿರ್ಬೋದು. ದುಡ್ಡು ಈ ಹಬ್ಬಗಳ ಟೈಮಲ್ಲೆಲ್ಲ ಒಂದು ಉಂಡೆಯಲ್ಲಿ ಹಾಕಿಟ್ಟಿರ್ತೀನಿ, 1000 2000, ಅದು ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಎಷ್ಟಾಗಿರುತ್ತೋ ಅದರಲ್ಲಿ ಒಂದು ಐಟಮ್ ತೊಗೊಳ್ತೀನಿ. ಅದು ಬಿಟ್ಟರೆ ಈ ನಡುವೆ ಒಂದು 2 ಇಯರ್ಸಿಂದ ಗೋಲ್ಡ್ ಚಿಟ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಎಲ್ಲ ಶಾಪ್ಸಲ್ಲೂ ಗೋಲ್ಡ್ ಚಿಟ್ ಅಂತ ಲೈಕ್ ಎವ್ರಿ ಮಂತ್ 1000ಇಂದ ಪೇ ಮಾಡ್ಕೊಂಡು ಹೋಗ್ಬೋದು. 11th ಮಂತು ನಿಮಗೆ ನೋ ಮೇಕಿಂಗ್ ನೋ ವೇಸ್ಟೇಜ್ ಥರ ಗೋಲ್ಡ್ನ ತೊಗೋಬೋದು. 3% GST ಇರುತ್ತೆ. ಬಟ್ ಇವಾಗ ಅದೆಲ್ಲ ಗೋಲ್ಡ್ ಪ್ರೈಸಸ್ ತುಂಬ ಜಾಸ್ತಿ ಆಗಿರೋದ್ರಿಂದ ಅದು ಆಫರ್ಸ್ ಎಲ್ಲ ಇವಾಗ ಚೇಂಜ್ ಮಾಡಿದ್ದಾರೆ. ಸೊ ಅದಕ್ಕೆ ನಿಮ್ಗೆ ಹೇಳಿದೆ ಲೈಕ್ ನೆಕ್ಸ್ಟ್ ನಾನು ಎಲ್ಲಿ ಹಾಕಬೇಕು ಅಂತ ಇದ್ದೀನಿ, ನೆಕ್ಸ್ಟ್ ನಾನು ಹಾಕಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ. ಸೊ ಇವಾಗ ನಾನು ಡಿಸೈಡ್ ಮಾಡಿರೋದು ಬಂದು ಲಲಿತಾ ಜ್ಯುವೆಲರ್ಸು. ಬಟ್ ಅದು ಕೋಲಾರಲ್ಲಿ ಅದು ಬ್ರ್ಯಾಂಚ್ ಇಲ್ಲ ಲಲಿತಾ ಜ್ಯುವೆಲರ್ಸ್. ಯಾಕಂದರೆ ಲಲಿತಾ ಜ್ಯುವೆಲರ್ಸಲ್ಲಿ ಸೇಮ್ ಇದಿದೆ, ಆಫರ್ ಇದೆ. ಅಂದರೆ ನಮಗೆ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸಲ್ಲಿ ಏನು ಆಫರ್ ಇತ್ತಲ್ವ ಮುಂಚೆ, ನೋ ಮೇಕಿಂಗ್ ನೋ ವೇಸ್ಟೇಜು ಜಸ್ಟ್ 3% GST, ಆ ಆಫರು ಲಲಿತಾ ಜ್ಯುವೆಲರೀಸಲ್ಲಿ ಇದೆ ಅಂತ ಆನ್ಲೈನಲ್ಲಿ ನೋಡಿದೆ. ಸೊ ಮತ್ತು ಒಬ್ಬ ಸಬ್ಸ್ಕ್ರೈಬರ್ ಸಹ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ, ಅಲ್ಲಿ ಸೇಮ್ ಆಫರ್ ಇದೆ, ಬೇಕಂದರೆ ಟ್ರೈ ಮಾಡಿ ಅಂತ. ಸೊ ನೆಕ್ಸ್ಟ್ ಮಂತು ಯಾವಾಗಾದರೂ ಹೋಗಿ ಒಂದು ಚಿಟ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಬಟ್ ಅದು ನೀವು ಆನ್ಲೈನ್ ಸಹ ನೀವು ಆಧಾರ್ ಕಾರ್ಡು ಎಲ್ಲ ಸಬ್ಮಿಟ್ ಮಾಡಿ ಓಪನ್ ಮಾಡ್ಬೋದು. ಬಟ್ ಸಮವ್ ಅದು ಅಷ್ಟು ಟ್ರಸ್ಟ್ ವರ್ತಿನ ಆ್ಯಪ್ಸು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಸೊ ಫಸ್ಟು ಚಿಟ್ ಅಟ್ಲೀಸ್ಟ್ ಬ್ಯಾಂಗ್ಳೂರಿಗೆ ಹೋಗಿ ಅದು ಅಕೌಂಟ್ ಓಪನ್ ಮಾಡಿ ನೆಕ್ಸ್ಟ್ ಚಿಟ್ಟಿಂದ ಬೇಕಾದರೆ ಆ್ಯಪ್ ಮುಖಾಂತರ ಕಟ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ನೆಕ್ಸ್ಟ್ ಯಾವಾಗ ನಾನು ಗೋಲ್ಡ್ ಚಿಟ್ ಓಪನ್ ಮಾಡ್ತೀನಲ್ವ ಆವಾಗ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ದಟ್ ನಿಮಗೂ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗ್ಬೋದು. ನನಗೆ ಸಬ್ಸ್ಕ್ರೈಬರ್ಸಿಂದ ಬರುವಂಥ ತುಂಬ ಕ್ವೆರೀಸ್ ಅಂದರೆ ರಿಲೇಟೆಡ್ ಟು ಈ ಗೋಲ್ಡ್ ಸೇವಿಂಗ್ಸು, ಸಿಲ್ವರ್ ಯಾವ ರೀತಿ ಪರ್ಚೇಸ್ ಮಾಡಬೇಕು, ಮತ್ತು ಸೇವಿಂಗ್ ಟಿಪ್ಸು. ಇನ್ನು ಕೆಲವೊಂದು ರಿಲೇಟೆಡ್ ಟು ಸಮ್ ರೆಸಿಪೀಸ್ ಕೇಳ್ತೀರಾ. ಇದೇ ನನ್ನ ರೆಗ್ಯುಲರ್ ರೂಟೀನ್ ಬ್ಲಾಗ್ಸಲ್ಲಿ ಬರೋವಂಥ ಕ್ವೆರೀಸು.
ಸೊ ಈ ಸಲ ನಾನು ಆ ಗೋಲ್ಡ್ ಚಿಟ್ ನಾನು ಎಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮತ್ತು ಆ ಗೋಲ್ಡ್ ಚಿಟ್ ಆನ್ಲೈನ್ ನಿಮಗೆ ಓಪನ್ ಮಾಡ್ಕೊಳ್ಳೋದಕ್ಕಾಗುತ್ತಾ ಅಂತ ಅಲ್ಲೋಗಿ ನಾನು ಪೇ ಮಾಡಿದ್ಮೇಲೆ ಅದು ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಸ್ಟಾರ್ಟ್ ಮಾಡಿದ್ಮೇಲೆ. ಸೊ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ಮಂಡೇಸು ಸಂಡೇ ಏನಾದರೂ ನಾನ್ ವೆಜ್ ಕರಿ ಈ ಥರ ಮಟನ್ ಸಾರು ಎಲ್ಲ ಜಾಸ್ತಿ ಮಾಡಿದ್ದೀನ ಅದು ನೆಕ್ಸ್ಟ್ ಡೇಗೂ ಉಳಿದೋಗುತ್ತೆ. ಸೊ ಅದು ಉಳಿದಾಗ ಏನಾಗುತ್ತೆ ಅಂದರೆ ಅದಕ್ಕೆ ಮುದ್ದೆ ಈ ಥರ ಮಾಡಿಕೊಟ್ಬಿಡು ಅಂತಾರೆ ಹಸ್ಬೆಂಡು. ಬಟ್ ನಾನು ಮಂಡೇಸ್ ನಾನ್ ವೆಜ್ ತಿನ್ನಲ್ಲ. ಸೊ ಒಬ್ಬಳಿಗೋಸ್ಕರ ಅಡುಗೆ ಮಾಡ್ಕೊಳ್ಳೋದಕ್ಕೆ ಒಂದೊಂದು ಟೈಮ್ ಇಷ್ಟಪಡಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ನನಗೊಬ್ಬಳಿಗೆ ಏನಾದರೂ ಪಾರ್ಸೆಲ್ ತೊಗೊಂಡ್ಬಿಡ್ತೀನಿ, ಅವ್ರಿಗೆ ಅದೇ ಕರಿಗೆ ಮುದ್ದೆ ಮಾಡಿಕೊಟ್ಬಿಡ್ತೀನಿ. ನಮ್ಮ ಮನೇಲಿ ಮಕ್ಕಳು ಹಸ್ಬೆಂಡ್ ಎಲ್ಲರೂ ತಿಂತಾರೆ ಮಂಡೇಸ್ ನಾನ್ ವೆಜ್ಜು, ಬಟ್ ನಾನು ಒಬ್ಬಳು ತಿನ್ನಲ್ಲ. ಅದಕ್ಕೆ ನನಗಿವತ್ತು ಮಶ್ರೂಮ್ ನೂಡಲ್ಸ್ ತರಿಸ್ಕೊಂಡೆ. ಇದು ಬಂದು ಕೋಲಾರಲ್ಲಿರುವಂಥ ಸ್ಪೈಸಿ ಫಾರೆಸ್ಟ್ ಅಂತ ಒಂದು ರೆಸ್ಟೋರೆಂಟಿಂದ ಪಾರ್ಸೆಲ್ ತರಿಸ್ಕೊಂಡೆ. ತುಂಬ ಚೆನ್ನಾಗಿ ಕೊಡ್ತಾನೆ ಅವನು, ಸ್ಪೈಸಿಯಾಗಿ ಕೊಡ್ತಾನೆ. ಮತ್ತು ಅದು ಬಿಟ್ಟರೆ ನನಗೆ ನೂಡಲ್ಸ್ ಇಷ್ಟ ಆಗೋದಂದರೆ ಸಾಯಿಧಾಮ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲೂ ತುಂಬ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ಈ ಸ್ಪೈಸಿ ಫಾರೆಸ್ಟು ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಗೋಬಿನೂ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಸೊ ಇದು ಕ್ವಾಂಟಿಟಿ ಸಹ ತುಂಬಾ ಕೊಟ್ಟಿರ್ತಾರೆ, ಒಂದು 2 ಪೀಪಲ್ ತಿನ್ಬೋದು ಒಂದು ನೂಡಲ್ಸ್ ತೊಗೊಂಡ್ರೆ. ಮತ್ತು ಪ್ರೈಸ್ ಸಹ ತುಂಬಾ ಕಡಿಮೆ ಇದಕ್ಕೆ ಕೋಟ್ ಮಾಡ್ತಾನೆ. ಸೊ ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ, ನಾನು ಯೂಶ್ವಲಿ ತೊಗೊಂಡಾಗ ನಂಗೆ ಇಷ್ಟ ಆಗಿದೆ, ಅದಕ್ಕೋಸ್ಕರ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಪ್ರೀವಿಯಸ್ ವ್ಲಾಗ್ಗೆ ಇನ್ನೊಂದು ಕ್ವೆರಿ ಬಂದಿದೆ ರಿಲೇಟೆಡ್ ಟು ಥ್ರೆಡ್ಮಿಲ್. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ನಾನು ರೀಸೆಂಟಾಗಿ ವೆಯ್ಟ್ ಲಾಸ್ಗೋಸ್ಕರ ಥ್ರೆಡ್ಮಿಲ್ನ ಪರ್ಚೇಸ್ ಮಾಡಿದೆ. ಅಂದರೆ ಯಾವುದೇ ರೀತಿ ಕ್ರ್ಯಾಶ್ ಕೋರ್ಸಸ್ಸು, ಫುಡ್ನ ಬಿಡೋದು ಇಂಥದನ್ನೆಲ್ಲ ಮಾಡ್ದಿರ ನಾರ್ಮಲ್ ಮನೆಯಲ್ಲಿ ಮಾಡಿರೋಂಥ ಅಡುಗೆನೇ ತಿಂದ್ಕೊಂಡು ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಬೋದು ಅನ್ನೋದ್ರ ಪ್ರಕಾರ. ನನಗೇನು ತುಂಬ ಫಾಸ್ಟಾಗಿ ವೆಯ್ಟ್ ಲಾಸ್ ಆಗಬೇಕು ಅಂತ ಉದ್ದೇಶ ಇಲ್ಲ, ಯಾಕಂದರೆ ಮುಂಚೆ ಎಲ್ಲ ಅದೆಲ್ಲ ಟ್ರೈ ಮಾಡಿ ಅದೇನು ಅಷ್ಟು ನನಗೆ ಎಷ್ಟು ಬೇಗ ಲಾಸ್ ಆಗಿದ್ನೋ ಅಷ್ಟೇ ಬೇಗ ಗೇನ್ ಆಗಿದ್ದೀನಿ. ಆಲ್ಮೋಸ್ಟ್ 14 kgs ಲಾಸ್ ಆದೆ. ಬಟ್ 2 ಇಯರ್ಸ್ ಮೇಂಟೈನ್ ಮಾಡಿದೆ. ಬಟ್ ನಾರ್ಮಲ್ ಫುಡ್ ತಿನ್ನೋ ಅಷ್ಟರಲ್ಲಿ ಮತ್ತೆ ಗೇನ್ ಬ್ಯಾಕ್ ಆದೆ. ಅದು ಪ್ರಾಕ್ಟಿಕಲಿ ನನಗೆ ವರ್ಕೌಟ್ ಆಗಲಿಲ್ಲ. ಸೊ ಅದಕ್ಕೆ ಇವಾಗ ಥ್ರೆಡ್ಮಿಲ್ಗೆ ಇಂಥದ್ರ ಮುಖಾಂತರ ನಾರ್ಮಲ್ ಫುಡ್ಡು ಸ್ವಲ್ಪ ಪೋರ್ಷನ್ ಕಂಟ್ರೋಲ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡೋಣ ಅಂತ ಥ್ರೆಡ್ಮಿಲ್ ತರಿಸಿದ್ದೀನಿ. ಸೊ ಈ ವೆಯ್ಟ್ ಲಾಸ್ ರಿಲೇಟೆಡ್ ಕಂಟೆಂಟ್ನ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡ್ತೀನಿ, ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ. ಸೊ ಇವಾಗ ಒಂದು ಯೂಸ್ಫುಲ್ ಪ್ರಾಡಕ್ಟ್ ತರಿಸಿದ್ದೀನಿ ಅಂತಲೇ ಹೇಳಿದ್ನಲ್ವ, ಅದರದ್ದು ಅನ್ಬಾಕ್ಸಿಂಗ್ ಇವಾಗ ಮಾಡೋಣ. ಸೊ ಇವಾಗ ನೀವು ನೋಡ್ತಾ ಇರೋವಂಥ ಪ್ರಾಡಕ್ಟ್ ಬಂದು ಒಂದು ವಾಚ್ ಆರ್ಗನೈಸರು. ಸೊ ಈ ವಾಚ್ ಆರ್ಗನೈಸರ್ ಬರಬೇಕಾದ್ರೆ ಇನ್ ಟ್ರಾನ್ಸಿಟಲ್ಲಿ ಡ್ಯಾಮೇಜ್ ಆಗಿ ಬಂದಿದೆ. ಸೊ ಇದನ್ನು ರಿಟರ್ನ್ ಕಳಿಸ್ಬೇಕು ಅಂತಿದ್ದೀನಿ. ಬಟ್ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಇದರಲ್ಲಿ ಕಲರ್ ಆಪ್ಷನ್ ಸಹ ಇದೆ. ನಾನು ಆ್ಯಕ್ಚುಲಿ ಬ್ರೌನ್ ಕಲರ್ ಆರ್ಡ್ರ್ ಮಾಡಿದ್ದು, ಬಟ್ ಬ್ಲ್ಯಾಕ್ ಬಂದಿದೆ. ಸೊ ಅದು ಒಂದು ರೀಸನ್ ನಾನು ರಿಟರ್ನ್ ಕೊಡೋಕ್ಕೆ. ಸೊ ಈ ಒಂದು ಆರ್ಗನೈಸರಲ್ಲಿ 12 ವಾಚಸ್ನ ನೀವು ಆರ್ಗನೈಸ್ ಮಾಡಿ ಇಡ್ಬೋದು. ಈ ಥರ ಸಾಫ್ಟ್ ಪಿಲ್ಲೋಸ್ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಅದು ಡ್ಯಾಮೇಜಸ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಮತ್ತು ಇದರೊಳಗೆ ಸಾಫ್ಟ್ ಸ್ಪಾಂಜ್ ಥರ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿದೆ ಪಿಲ್ಲೋಸ್ ಎಲ್ಲ. ಸೊ 12 ವಾಚಸ್ ಒಂದೇ ಕಡೆ ನೀವು ಆರ್ಗನೈಸ್ ಮಾಡಿಡ್ಬೋದು. ಮತ್ತು ಈ ಥರ ಒಂದು ಪೌಚ್ ಕೊಟ್ಟಿರ್ತಾನೆ, ಇದರಲ್ಲಿ ಏನಾದರೂ ನೀವು ಬಿಲ್ಸು ಇಂಥದ್ದೆಲ್ಲ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಇದು ಆರ್ಗನೈಸರ್ ಮಾತ್ರ ತುಂಬಾ ಚೆನ್ನಾಗಿದೆ. ಬಟ್ ಸಂಹೌ ನನ್ನ ಒಂದು ರಿಕ್ವೈರ್ಮೆಂಟ್ಗೆ ತುಂಬ ದೊಡ್ಡದಂತ ಅನ್ನಿಸ್ತು ಬಂದಮೇಲೆ. ರೀಸನ್ ಏನಂದರೆ ನನ್ನ ಹತ್ರ 12 ವಾಚಸ್ ಎಲ್ಲ ಇಲ್ಲ. ಬಟ್ ಇದು ತರಿಸಿರೋದೇನು ಓಕೆ ಅಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಆ್ಯಕ್ಚುಲಿ ನನ್ನ ಹತ್ರ ಬ್ಯಾಂಗಲ್ ಆರ್ಗನೈಸರ್ ಇರೋದು ನಿಮ್ಮೆಲ್ಲರಿಗೂ ಗೊತ್ತು. ಬಟ್ ಅದರಲ್ಲಿ ಬ್ಯಾಂಗಲ್ ಆರ್ಗನೈಸರಲ್ಲಿ ನಾನು ಈ ಕಡಾಸು ಮತ್ತು ಈ ಬ್ರೇಸ್ಲೆಟ್ಸು ಇಂಥದ್ದೆಲ್ಲ ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ಆ ಒಂದು ರೀಸನಿಂದ ಈ ಆರ್ಗನೈಸರಲ್ಲಿ ಇದು ಪಿಲ್ಲೋಸ್ ಇರೋದ್ರಿಂದ ಜ್ಯುವೆಲರಿನೂ ಹಾಳಾಗಲ್ಲ, ಸಾಫ್ಟ್ ಮೆಟೀರಿಯಲ್ ಇರುತ್ತೆ. ಮತ್ತು ಈ ಬ್ಯಾಂಗಲ್ ಆರ್ಗನೈಸರಲ್ಲಿ ಯಾವುದೋ ನಾನು ಇಡೋಕ್ಕಾಗಲ್ಲೋ ಅಂಥದನ್ನೆಲ್ಲ ಈ ಒಂದು ವಾಚ್ ಆರ್ಗನೈಸರಲ್ಲಿ ಇಡ್ಬೋದು ಅಂತ ತರಿಸಿದ್ದೀನಿ. ಸೊ ವಾಚಸ್ ನನ್ನ ಹತ್ರ ಒಂದು 3 ಇದೇನೋ ಅಷ್ಟೇ. ಒಂದು ಫಾಸಿಲ್ಲು, ಒಂದು ರಾಗ, ಟೈಟಾನ್ ಅವ್ರದ್ದು. ಅದು ಬಿಟ್ಟರೆ ಇವಾಗ ನೆಕ್ಸ್ಟ್ ಇನ್ ಗೋಲ್ಡ್ ಅದೊಂದು ತೊಗೋಬೇಕು ಅಂತಿದ್ದೀನಲ್ಲ ಅದು. ಸೊ ಜಾಸ್ತಿ ಕಲೆಕ್ಷನ್ಸ್ ಏನಿಲ್ಲ ವಾಚಸ್ಸು. ಬಟ್ ಸ್ಟಿಲ್ ಈ ಒಂದು ವಾಚ್ ಆರ್ಗನೈಸರಲ್ಲಿ ನಾನು ಕಡಾಸ್ನೆಲ್ಲ ಹಾಕಿಡೋಣ ಅಂತ. ಸೊ ಈ ಥರ ಹಾಕಿಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಡೈಲಿ ವೇರ್ಗೆ ಏನು ಬೇಕೋ ಅದು ಒಂದು ಕಡೆ ನೀಟಾಗಿ ಆರ್ಗನೈಸ್ ಆಗಿರುತ್ತೆ. ನನ್ನ ಒಂದು ರಿಕ್ವೈರ್ಮೆಂಟ್ಗೆ ಒಂದು 5 to 6 ಇದ್ದರೆ ಸಾಕು ಇದು ಪಿಲ್ಲೋಸು. ಬಟ್ 12 ಇರೋದು ನಂಗೆ ಸ್ವಲ್ಪ ಜಾಸ್ತಿನೇ ಆಯಿತು ನನ್ನ ರಿಕ್ವೈರ್ಮೆಂಟಿಗೆ. ಯಾಕಂದರೆ ಈ ಪಿಲ್ಲೋರಲ್ಲಿ ಒಂದರಲ್ಲಿ 2 ನೀವು ಹಾಕಿಡ್ಬೋದು, ಅಂದರೆ ಅದು ಸೈಜ್ ಅಷ್ಟು ದೊಡ್ಡದಾಗಿದೆ. ಸೊ ನಾನಿಲ್ಲಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಯಾವ ರೀತಿ ನೀವು ಆರ್ಗನೈಸ್ ಮಾಡಿ ಇಟ್ಕೋಬೋದು ಅಂತ. ಇವಾಗಿರೋಂಥ ಗೋಲ್ಡ್ ಪ್ರೈಸ್ಗೆ ಸೊ ನಾವು ಎಲ್ಲಂದರೆ ಹಂಗೆ ಎತ್ತಿಡೋಕ್ಕೂ ಆಗೋಲ್ಲ, ಸ್ವಲ್ಪ ಆರ್ಗನೈಸ್ ಮಾಡಿ ಇಟ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ 1 ಗ್ರಾಮ್ ಸಹ ಇವಾಗ 16,000-17,000 ಆಗೋಗಿದೆ. ವಿತ್ GST ಮೇಕಿಂಗ್ ಎಲ್ಲ ತೊಗೋಬೇಕಂದ್ರೆ 18,000 ಹತ್ರ ಬಂದುಬಿಡುತ್ತೆ.
ಸೊ ಅಂಥ ಟೈಮಲ್ಲಿ ನಾವು ಈ ಅಟ್ಲೀಸ್ಟ್ ತೊಗೊಂಡಿರೋದನ್ನಾದರೂ ಕರೆಕ್ಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಸೊ ಈ ಥರ ನನ್ನ ಹತ್ರ ಇರೋವಂಥ ಎಲ್ಲ ರಿಸ್ಟ್ ಲೈಟ್ಸ್ನ ಈ ಥರ ಆರ್ಗನೈಸ್ ಮಾಡಿ ಇಡೋಕ್ಕೆ ಅಂತ ತರಿಸ್ಕೊಂಡಿದ್ದು. ಸಖತ್ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೀವು ವಾಚಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬ್ರೇಸ್ಲೈಟ್ಸ್ ಇಂಥದನ್ನೆಲ್ಲ ಹಾಕಿ ನೀಟಾಗಿ ಆರ್ಗನೈಸ್ ಮಾಡಿ ಇಡ್ಬೋದು. ಸೊ ನೋಡಿ, ಇಲ್ಲಿ ನಾನು ನನ್ನ ಹತ್ರ ಇರೋವಂಥ ಒಂದು 6 ಪ್ರಾಡಕ್ಟ್ಸ್ನ ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಆರ್ಗನೈಸ್ ಮಾಡ್ಬೋದು ಅಂತ. ಸಖತ್ ಕ್ಯೂಟಾಗಿ ಚೆನ್ನಾಗಿದೆ ಮತ್ತು ಡ್ಯಾಮೇಜ್ ಸಹ ಆಗೋಲ್ಲ ನಿಮ್ಮದು ಜ್ಯುವೆಲರೀಸು. ಸೊ ನಾನು ಈ ಒಂದು ಪ್ರಾಡಕ್ಟ್ನ ರಿಟರ್ನ್ ಕಳಿಸಿ ಒಂದು 6 ಇರೋವಂಥದ್ದು ಅಷ್ಟೇ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ದೀನಿ. ಬಟ್ ನಿಮ್ಮ ಹತ್ರ ಏನಾದರೂ ತುಂಬ ಕಲೆಕ್ಷನ್ಸ್ ಇದ್ದರೆ ಈ ಥರ ಬ್ರಾಸ್ಲೆಟ್ಸು, ವಾಚಸ್ ಎಲ್ಲ, ನಿಮಗೆ ಇದು ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. 12 ಇರೋವಂಥದ್ದು. ಬಟ್ ನಾನು 6 ಇರೋವಂಥದ್ದು ನೆಕ್ಸ್ಟ್ ತೊಗೊಳ್ತೀನಿ, ಅದನ್ನು ಸಹ ಶೇರ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಈ ಒಂದು ಪ್ರಾಡಕ್ಟ್ದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಪರ್ಚೇಸ್ ಮಾಡಿ. ಸೊ ಈ ಒಂದು ಪ್ರಾಡಕ್ಟಲ್ಲಿ ನಿಮಗೆ 5 ಕಲರ್ ಆಪ್ಷನ್ ಸಿಗುತ್ತೆ. ಬ್ಲ್ಯಾಕು, ಬ್ರೌನು ಮತ್ತು ಮೆರೂನ್, ಬ್ಲೂ ಮತ್ತು ಇನ್ನೊಂದು ಕ್ರೀಮ್ ಅನಿಸುತ್ತೆ. ಸೊ ಇಷ್ಟು ಕಲರ್ಸ್ ಆಪ್ಷನ್ ಇದೆ. ಸೊ ನಿಮಗೆ ಯಾವ ಕಲರ್ ಬೇಕೋ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಮತ್ತು ಇನ್ನೊಂದು ಕ್ವೆರಿ ಕೇಳಿದ್ದೀರಾ, ಮನೆಯಲ್ಲಿ ನೀವು ಗೋಲ್ಡ್ ಆ್ಯಂಡ್ ಸಿಲ್ವರು ಸ್ಟೋರ್ ಮಾಡೋದು ಸೇಫ್ ಅನಿಸುತ್ತಾ ಅಂತ. ಸೊ ಯಾರೂ ಮನೆಯಲ್ಲಿ ಸ್ಟೋರ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಂತ ಲಾಕರಲ್ಲೂ ಇವಾಗ ತುಂಬ ಸೇಫ್ ಇಲ್ಲ. ಯಾಕಂದರೆ ಲಾಕರಲ್ಲೂ ನೀವು ನೋಡ್ತಾ ಇರ್ಬೋದು, ಅದು ಪ್ರೈಸಸ್ ಏನಾದರೂ ನ್ಯಾಚುರಲ್ ಕೆಲಾಮಿಟೀಸು ಇಲ್ಲ ರಾಬರಿ ಈ ಥರ ಆದಾಗ ಆ ಲಾಕರ್ ಚಾರ್ಜಸ್ ಏನಿರ್ತಾರೋ ಅಷ್ಟು ಮಾತ್ರ ನಮ್ಗೆ ರಿಟರ್ನ್ ಕೊಡ್ತಾರೆ. ಮ್ಯಾಕ್ಸಿಮಮ್ 3 lakhsವರೆಗೂ ನಮ್ಗೆ ರಿಟರ್ನ್ ಕೊಡ್ತಾರೆ. ನಿಮ್ಮದು ಒಂದು ವೇಳೆ 3 crores rupees ಅದರೊಳಗಿದ್ರೂ ಅಷ್ಟು ನಿಮಗೆ ರಿಟರ್ನ್ ಬರೋಲ್ಲ. ಸೊ ಲಾಕರ್ಸ್ ಅನ್ನೋದು ಒಂದು ಒಳ್ಳೆ ಸೇಫ್ ಆಪ್ಷನ್ ಅಂತೂ ಅಲ್ಲ. ಮತ್ತು ಇನ್ನೇನು ಮಾಡಬೇಕು, ಇವಾಗ ಗೋಲ್ಡ್ ಪ್ರೈಸಸ್ ತುಂಬ ಜಾಸ್ತಿ ಆಗ್ತಾ ಇದೆಯಲ್ವಾ. ಸೊ ಯಾವ ರೀತಿ ನಾವು ಸೇಫ್ ಗಾರ್ಡ್ ಮಾಡೋದು ಅಂತ ನೀವೇನಾದರೂ ಥಿಂಕ್ ಮಾಡ್ತಾಯಿದ್ರೆ ಒಂದು ಒಳ್ಳೆ ಆಪ್ಷನ್ ಏನಂದರೆ ಗೋಲ್ಡ್ ಲೋನ್ ತಗೊಳ್ಳೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಅವ್ರು ಗೋಲ್ಡ್ದು ವ್ಯಾಲ್ಯೂ ಏನಿದೆಯೋ ಅದ್ರ ಮೇಲೆ ನಿಮಗೆ ದುಡ್ಡು ಕೊಡ್ತಾರೆ. ಸೊ ಏನೇ ರೀತಿ ಪ್ರಾಬ್ಲಮ್ ಆದ್ರೂ ಆ ಗೋಲ್ಡ್ಗೆ ಅಷ್ಟು ವರ್ತು ನಿಮಗೆ ದುಡ್ಡು ರಿಟರ್ನ್ ಬ್ಯಾಂಕ್ ಕೊಡಬೇಕು ಅಂತ ಒಂದು ರೂಲ್ ಇರುತ್ತೆ. ಬಟ್ ಪ್ರತಿಯೊಬ್ಬರಿಗೂ ಲೋನ್ ಅನ್ನೋದು ಇಂಟ್ರೆಸ್ಟ್ ಇರೋಲ್ಲ. ಅಂದರೆ ಲೋನ್ ತೊಗೊಂಡ್ಮೇಲೆ ಅದು ನಮ್ಗೆ ಇಷ್ಟ ಇಲ್ದಿರಲಿ ಬಡ್ಡಿ ಅನ್ನೋದು ಕಟ್ಟಬೇಕಲ್ವಾ. ಸೊ ನಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೂ ಬಡ್ಡಿ ಕಟ್ಟಬೇಕಲ್ಲ ಅಂತ ಥಿಂಕ್ ಮಾಡ್ತಾರೋರಿಗೆ ಇನ್ನೊಂದು ಆಪ್ಷನ್ ಇದೆ. ಗೋಲ್ಡ್ ಮೇಲೆ OD ಅಂತ ಕೊಡ್ತಾರೆ. ಅಂದರೆ ನೀವು ಒಂದು 10 lakhs ಗೋಲ್ಡ್ ವರ್ತು ಬ್ಯಾಂಕ್ ಅವ್ರ ಹತ್ರ ಕೊಟ್ಟರೆ ಆ 10 lakhs ನೀವೇನು ಲೋನ್ ತೊಗೋಬೇಕಾಗಿಲ್ಲ. ಅಂದರೆ ನಿಮ್ಮದು ವರ್ತು 10 lakhs ಅವ್ರ ಹತ್ರ ಕೊಟ್ಟಿರ್ತೀರ. ಸೊ ನಿಮ್ಗೆ ಇಷ್ಟ ಇರೋಷ್ಟು ತೊಗೋಬೋದು. ಒಂದು 10,000 20,000 ಈ ಥರ ಅಷ್ಟೇ ತೊಗೋಬೋದು. ಟಿಲ್ 10 lakhs ನಿಮ್ದು ಎಷ್ಟು ಬರ್ತಿದೆಯೋ ಅಲ್ಲಿ ತನಕ ತೊಗೋಬೋದು. ಸೊ ಇದರಿಂದ ಏನು ಅಡ್ವಾಂಟೇಜ್ ಅಂದರೆ ನೀವು ತೊಗೊಳ್ಳೋ 20,000 ಇಲ್ಲ 10,000ಗೆ ನೀವು ಬಡ್ಡಿ ಕಟ್ತಾ ಇರ್ತೀರ. ಅದು ಲಾಕರ್ ಚಾರ್ಜಸ್ಗಿಂತ ತುಂಬ ಕಡಿಮೆ ಇರುತ್ತೆ. ನಿಮ್ಮ ಗೋಲ್ಡು ಸೇಫಾಗಿರುತ್ತೆ. ಸೊ ಅದೇ ನೀವು 20,000 ರಿಟರ್ನ್ ಕೊಟ್ಟರೆ ಆ ಗೋಲ್ಡನ್ನ ರಿಟರ್ನ್ ತೊಗೊಬರ್ಬೋದು. ಸೊ ಈ ಥರ ಲಾಕರಲ್ಲಿ ಹಿಡ್ದಿರಾನೇ ನೀವು ಗೋಲ್ಡನ್ನ ಸೇಫ್ ಗಾರ್ಡ್ ಮಾಡ್ಬೋದು. ಸೊ ಯೂಶ್ವಲಿ ನಾನು ಈ ಥರ ಗೋಲ್ಡ್ ಲೋನ್ಸು ಇಲ್ಲಾಂದರೆ ODs ಈ ಥರದ್ರೆ ಮಾಡಿ ಗೋಲ್ಡನ್ನ ಸೇಫಾಗಿ ಇಟ್ಟಿರ್ತೀನಿ. ಯಾವಾಗ ಬೇಕೋ 10,000 ಕಟ್ಟಿದ್ರೆ ನಮ್ಗೆ ರಿಟರ್ನ್ ಕೊಡ್ತಾರೆ. ಸೊ ಈ ಥರನೂ ಒಂದು ಪ್ಲ್ಯಾನ್ ಮಾಡಿ ಸೇಫ್ ಗಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಕ್ವೇರಿ ನನಗೆ ಬರೋ ಅಂಥದ್ದಂದರೆ, ಸೊ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಸೇಫಾ ಇಲ್ಲಾಂದರೆ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡೋದು ಸೇಫಾ ಅಂತ. ಎರಡೂ ಆ್ಯಕ್ಚುಲಿ ಒಳ್ಳೆ ಅಸೆಟ್ಸೇ. ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೂ ಅದು ಯಾವತ್ತೂ ಕಡಿಮೆ ಆಗೋಲ್ಲ ವ್ಯಾಲ್ಯೂ. ಮತ್ತು ಲ್ಯಾಂಡು ಅಷ್ಟೇ, ಯಾವತ್ತೂ ಅದ್ರ ವ್ಯಾಲ್ಯೂ ಕಡಿಮೆ ಆಗೋಲ್ಲ. ಸೊ ನನ್ನ ಪ್ರಕಾರ ಕೇಳೋ ಅಂದರೆ ಗೋಲ್ಡ್ ತೊಗೊಳ್ಳಿ ಮತ್ತು ಆ ಗೋಲ್ಡ್ನ ಬ್ಯಾಂಕಲ್ಲಿ ಇಟ್ಬಿಟ್ಟು ಅದು ದುಡ್ಡಲ್ಲಿ ಲ್ಯಾಂಡ್ ತೊಗೊಳ್ಳಿ. ಸೊ ಎರಡೂ ತೊಗೊಂಡಂಗೆ ಆಗುತ್ತೆ. ಸೊ ಬಡ್ಡಿನೂ ತುಂಬ ಕಡಿಮೆ ಇರುತ್ತೆ ಗೋಲ್ಡ್ಗೆ. ಸೊ ಅದು ಯೂಶ್ವಲಿ ನಾನು ಮಾಡ್ತೀನಿ. ಪ್ರತಿ ಸಲನೂ ಚಿಕ್ಕ ಅಮೌಂಟ್ ಇರೋದ್ರಲ್ಲೂ ಗೋಲ್ಡ್ ತಂದಿರ್ತೀನಿ. ನಾನು ಏನಾದ್ರು ಲ್ಯಾಂಡು ಇಂಥದ್ದು ಬೇಕಾದರೆ ಅಷ್ಟು ಗೋಲ್ಡನ್ನ ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಬಿಟ್ಟು ಅದರಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡ್ತೀನಿ. ಸೊ ಇಲ್ಲಿ ತನಕ ನನಗೆ ಏನಾದರೂ ಪ್ರಾಬ್ಲಮ್ ಬಂದರೆ ಕೈ ಹಿಡಿಯೋದಂದರೆ ಗೋಲ್ಡ್. ಸೊ ಇತ್ತೀಚಿನ ನನ್ನ ದಿನಚರಿಯಲ್ಲಿ ಒಂದು ಥ್ರೆಡ್ಮಿಲ್ ಮೇಲೆ ವರ್ಕೌಟ್ ಸಹ ಒಂದು ಆ್ಯಡ್ ಆಗಿದೆ. ಅಂದರೆ ಆಲ್ಮೋಸ್ಟ್ ಒಂದು ಮ್ಯಾಕ್ಸಿಮಮ್ 30 minutes ಇದ್ರ ಮೇಲೆ ಥ್ರೆಡ್ಮಿಲ್ ಮೇಲೆ ವರ್ಕ್ ಮಾಡ್ತೀನಿ. ಅಂದರೆ 15 minutes ಮಾರ್ನಿಂಗು, 15 minutes ನೈಟು. ಪ್ರಾಕ್ಟಿಕಲಿ ನನಗೆ ಇದು ವರ್ಕೌಟ್ ಆಗಿದೆ. 15 minutes ಅಂದರೆ ಆರಾಮಾಗಿ ನಾನು ಇನ್ ಬಿಟ್ವೀನ್ ನನ್ನ ಟೈಮ್ ಕೊಡ್ಬೋದು. ಸೊ ಇದರಿಂದ ಎಫೆಕ್ಟ್ ಏನು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ವೆಯ್ಟ್ ಲಾಸ್ ಆಗಿದ್ದೀನಾ, ಎಷ್ಟಾಗಿದ್ದೀನಿ ಅನ್ನೋದ್ರ ಬಗ್ಗೆ. ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ಯೂಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.